ಬೆಳೆದಿದೆ ಅಂದರೆ ರೆಸಾರ್ಟ್ ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಲೆವೆಲ್ಗೆ ಬಂದುಬಿಡ್ತಾ ಅಂತ. ಯಾಕೆ ಅಂತಂದರೆ ಕೆಲವು ಶಾಸಕರು ನಾವು ಸ್ಟಡಿ ಟ್ರಿಪ್ ಅಂತ ಸ್ಟಾರ್ಟಿಂಗಲ್ಲಿ 22 ಜನ ನಾವು ಫಾರಿನ್ಗೆ ಹೋಗ್ತೀವಿ ಅಂದರು. ಯಾವಾಗ ಎಲ್ಲರಿಂದ ವಿರೋಧ ವ್ಯಕ್ತ ಆಯಿತೋ ಇಲ್ಲ ಇದು ನಮ್ಮ ಪರ್ಸ್ನಲ್ ಟ್ರಿಪ್ಪು ಅಂತ 22 ಜನ ರೆಡಿಯಾಗಿದ್ದಾರೆ ಹೋಗೋಕ್ಕೆ. ಈ ಮಧ್ಯೆ DK ಶಿವಕುಮಾರ್ ಅವರು ಏನ್ರಿ ಸರ್ ಶಾಸಕರೆಲ್ಲ ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಅಂತ, ನನಗೇನು ಗೊತ್ತು, ಕಳಿಸೋರು ನನಗೆ ಹೇಳಿಲ್ಲ, ಹೋಗೋರು ನನಗೆ ಹೇಳಿಲ್ಲ. ಕಳಿಸೋರು ಯಾರು? ಅವರವರು ವೈಯಕ್ತಿಕವಾಗಿ ಹೋಗ್ತಾ ಇರುವಾಗ ಕಳ್ಸೋಕ್ಕೆ ಯಾರಾದರೂ ಬೇಕಾ? ನಂಬರ್ 1 ಪ್ರಶ್ನೆ. ಇನ್ನು ಅಭಯ್ ಪಾಟೀಲ್ ಅವ್ರು ಮಾತಾಡಿದ್ದಾರೆ, ಗೋವಾದಲ್ಲೇನೋ 100 ರೂಮ್ ಬುಕ್ ಮಾಡಿದಾರಂತಪ್ಪ ಇವರು. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳಿಸ್ಕೊಬರೋಣ. ಈಗ ನನಗೆ ಮಾಹಿತಿ ಇದ್ದ ಪ್ರಕಾರ ನಾನು ಮೊನ್ನೆ ನಮ್ಮ ಸಂಘಟನೆ ದೃಷ್ಟಿಯಿಂದ ಗೋವಾ ಅಲ್ಲಿ ನಮ್ಮ ಪಕ್ಷದ ಪ್ರಮುಖರ ಜೊತೆ ಮಾತಾಡಿದಾಗ ಗೋವಾದಲ್ಲಿ ಸುಮಾರು 40 ರೂಮ್ಗಳು ಬುಕ್ ಮಾಡಿದ್ದಾರೆ. ಇನ್ನು ಗೋವಾಕ್ಕೆ 22 ಜನ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಹೀಗಾಗಿ ಈ ರಿಸಾರ್ಟ್ ರಾಜಕಾರಣ ಪ್ರಾರಂಭ ಆಗ್ತಿನ್ನು. ಹೀಗಾಗಿ ಇನ್ನು ವಿಧಾನಸೌಧ ಆಡಳಿತ ವಿಧಾನಸೌಧದಿಂದ ನಡೀಬೋದು, ಒಂದು ಗೋವಾದಿಂದ ನಡಿಬೋದು, ಒಂದು ವಿದೇಶದಿಂದ ನಡಿಬೋದು. ಇನ್ನೇನಿದ್ರೂ ವಿದೇಶಕ್ಕನ್ನು ನಾವೆಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲೇ ಮಾಹಿತಿ ಕೊಟ್ಟು ಅಲ್ಲಿಂದಲೇ ಎಲ್ಲ ಮಾಹಿತಿ ತೊಗೊಂಡು ಅಲ್ಲಿಂದ ಆಡಳಿತ ನಡೆಯುವಂಥದ್ದು ಕಾಂಗ್ರೆಸ್ ಪರಿಸ್ಥಿತಿ ಬಂದಿದೆ. ಮೊನ್ನೆ ಗೋವಾಗೆ ಹೋಗಿದ್ರಂತ, ಅಲ್ಲಿ ಅವ್ರ ಫ್ರೆಂಡ್ಸ್ ಹೇಳಿದ್ರಂತ ಕಾಂಗ್ರೆಸ್ಸಿಂದ 40-50 ರೂಮ್ ಬುಕ್ ಮಾಡಿದ್ದಾರೆ ಅಂತ. ರಿಷಿಕ್ ಗೌಡ್ರೆ, ಒಂದು ಟೀಮು ಫಾರಿನ್ ಟ್ರಿಪ್ ಹೊಂಟೈತಿ, ಇನ್ನೊಂದು ಟೀಮು ಗೋವಾ ಟ್ರಿಪ್ ಹೊಂಟೈತಿ. ಇನ್ನು ವಾಟ್ ಈಸ್ ದಿ ಟೈಮಿಂಗ್? ಇದೇನು ಟ್ರಿಪ್ ಹೊಡೆಯೋ ಟೈಮಿಂಗ್? ಇದು ಬಜೆಟ್ ಬರೋ ಟೈಮಲ್ಲಿ ಇದೇನು ಟ್ರಿಪ್ ಇವ್ರದ್ದು? ಮೇಡಮ್ ನೋಡಿ, ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಬಜೆಟ್ನ ಪ್ರಿಪ್ರೇಷನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮೇ ಬಿ ಇದು ಅವರ ಲಾಸ್ಟ್ ಬಜೆಟ್ ಅನಿಸುತ್ತೇನೋ ಗೊತ್ತಿಲ್ಲ ನಮಗೆ. ಪ್ರಿಪ್ರೇಷನ್ ಮಾಡಬೇಕಾದ್ರೆ ನಾವು ಸಚಿವ ಯಾವ್ಯಾವ್ದು ಇಲಾಖೆವಾರಿದ್ದಾರೋ ಅವ್ರನ್ನೆಲ್ಲ ಕರೆಸ್ಬಿಟ್ಟು ನಾವು ಇನ್ಪುಟ್ ತೊಗೊಳ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಹಿಂಗೆ ಹೇಳಬೇಕಾದ್ರೆ ನೀವು ಟ್ರಾವೆಲಿಂಗ್ ಪ್ಲ್ಯಾನ್ ಅಂತ ಮಾಡ್ತೀವಿ ಒಂದು ಸರ್ಕಾರದಲ್ಲಿ ಇರಬೇಕಾದ್ರೆ. ದೇ ಹ್ಯಾವ್ ಟು ಟೇಕ್ ದ ಅಪ್ರೂವಲ್ಸ್ ಇಫ್ ದೇ ಆರ್ ಗೋಯಿಂಗ್ ಆನ್ ಪ್ರೊಫೆಷ್ನಲ್ ಟ್ರಿಪ್ಸ್ ಅಂತ ಹೇಳಿದ್ರೆ. ಸೊ ಇವರು ಮನಿ ಅಂದರೆ ಯಾರು ನಾವು ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ಹೋಗ್ತಾ ಇದ್ದೀವಿ ಅನ್ನೋದೇ ಆಗಂಗಿದ್ರೆ ಒಂದು ಡೆಫಿನೇಷನ್ ಕೊಟ್ಬಿಡಿ ನಮಗೆ. ಅಂದರೆ ನಾವು ಯಾವುದನ್ನ ಅಧ್ಯಯನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಯಾವ ಇನ್ಸ್ಟಿಟ್ಯೂಷನ್ಗೆ ಹೋಗ್ತಾ ಇದ್ದೀವಿ, ಅಲ್ಲ ಯಾವ ಇನ್ಸ್ಟಿಟ್ಯೂಷನ್ಗೆ ಹೋಗ್ತಾ ಇದ್ದೀವಿ, ಅಲ್ಲ ಪರ್ಸನಲಿ ಹೋಗಿ ನಮ್ಮದೇನು ಅಭ್ಯಂತರ ಇಲ್ಲ. ಪರ್ಸನಲ್ ಅಲ್ಲ, ಅದು ಆ ವಿಚಾರಕ್ಕೆ ಬರ್ತೀನಿ. ಸೊ ನಿಮಗೆ ಒಂದು ವೇಳೆ ನೀವು ಅಧ್ಯಯನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದಾದರೆ ಯಾವ ಸಬ್ಜೆಕ್ಟ್ ಮೇಲೆ ಅಧ್ಯಯನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಕ್ಲಾರಿಟಿ ಕೊಡಿ. ಆಮೇಲೆ ಇನ್ನೂ ಮುಂದುವರೆದಾಗ ನಾನು ಹೇಳಬೇಕು ಅಂತಂದರೆ, ನೀವು ಯಾವ ಅಧ್ಯಯನ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಭಾರತದಲ್ಲಿರುವಂಥ ಬೇರೆ ರಾಜ್ಯಗಳಲ್ಲಿರುವಂಥ ಬೇಕಾದಷ್ಟು ಇನ್ಸ್ಟಿಟ್ಯೂಟ್ಸ್ಗಳಿವೆ, ನೀವು ಅದನ್ನು ಅಧ್ಯಯನ ಮಾಡೋದಕ್ಕೆ ಬೇಡ. ನಮ್ಮ ಕರ್ನಾಟಕದಲ್ಲಿರುವಂತಹ ಸಾಕಷ್ಟು ಅಗ್ರಿಕಲ್ಚರಲ್ ಕಾಲೇಜಸ್ ಇದ್ದಾವೆ, ತುಂಬ ಅಡ್ವಾನ್ಸ್ಡು, ಇಲ್ಲೇ ನಿಮಗೆ ಕೂಗಳತೆ ದೂರದಲ್ಲೇ ಇದೆ. ಅದಕ್ಕೆ ಎಷ್ಟು ಸತಿ ವಿಸಿಟ್ ಮಾಡಿದ್ದಾರೆ ಪಶುಸಂಗೋಪನಾ ಸಚಿವರು? ಅದೆಲ್ಲ ನೀವು ಹೇಳಂಗಿಲ್ಲ. ನಾವು ಕೇಳಬೇಕಾಗುತ್ತೆ. ಯಾವ ರೀತಿಯಾದಂತ ಅಧ್ಯಯನ ಮಾಡಬೇಕು ಅನ್ನೋದನ್ನ ನೀವು ವಿರೋಧ ಪಕ್ಷಗಳು ಡಿಸೈಡ್ ಮಾಡಂಗಿಲ್ಲ. ನಿಮ್ಗೆ ಏನ್ ಗೊತ್ತಿದೆ, ನೀವೇನ್ ತಿಳ್ಕೊಳಕ್ ಬರಕ್ಕೆ ಶಾಸಕರು ಖಾಸಗಿಯಾಗಿ ಒಂದು ನಿಮಿಷ ತಡ್ರಿ ಸರ್, 22 ಅಲ್ಲ 4 ಜನ ಶಾಸಕರನ್ನ ಒಟ್ಟಿಗೆ ಕೂರ್ಸಕ್ಕಾಗಲ್ಲ. ಅಂಥದ್ರಲ್ಲಿ 22 ಜನ ಶಾಸಕರು ಒಟ್ಟಿಗೆ ಖಾಸಗಿ ಟ್ರಿಪ್ಪು. ಮೇಡಮ್ ಅದೇ ಪಾಯಿಂಟಿಗೆ ಬರ್ತಾ ಇದೆ. ಈಗ ಒಂದು ಸಚಿವಾಲಯದಲ್ಲಿ ನಿಮಗೆ ಎಷ್ಟು ಜನ ಸಚಿವರಿದ್ದಾರೆ? ಸೊ ಇಷ್ಟೂ ಸಚಿವರು ನಿಮಗೆ ಒಂದೇ ಅಧ್ಯಯನ ಮಾಡಕ್ ಹೋಗ್ತಾ ಇದ್ದಾರೆ, ಒಂದೇ ಅಧ್ಯಯನ ಅಲ್ಲ ಸ್ವಾಮಿ. ಅವ್ರು ಹೇಳ್ತಾರೆ ಮುಗೀತು, ರೂಲ್ಡ್ ಔಟ್ ಅಧ್ಯಯನ. ಅವ್ರು ಒಟ್ಟು ಹೋಗಬೇಕು ಅಧ್ಯಯನ ಅಂತ ಅನ್ಕೊಂಡ್ರು, ಅಧ್ಯಯನಕ್ಕೆ ವಿರೋಧ ಆಯ್ತು. ವೆಂಕಟೇಶ್ ಅವರು ಇಲ್ಲಪ್ಪ ನಮ್ಮ ಇಲಾಖೆಯಿಂದ ಕಳಿಸ್ತಿಲ್ಲ ಅಂತಂದ್ರೆ ಮುಗಿದೋಯ್ತು ಕತೆ. ಅದು ಆಯ್ತು. ಇವರು ಖಾಸಗಿಯಾಗಿ ಎಲ್ಲ 22 ಜನ ಹೋಗ್ತಿದಾರಂತೆ. ವೆರಿ ಗುಡ್. ಖಾಸಗಿ ಅವರು ಅಂತ ಹೇಳಿದಾಗ ಬಜೆಟ್ ಹತ್ರದಲ್ಲಿದೆ. ಇದೇ ಟೈಮಲ್ಲಿ 22 ಜನ ಅಥವಾ ಇನ್ನೂ 40 ಜನ ಇರ್ಬೋದು, ನಮಗೆ ಗೊತ್ತಿಲ್ಲ ನಂಬರ್ಸ್ಗಳು ಎಷ್ಟು ಅಂತ ಅಂದ್ಬಿಟ್ಟು, ಇದಿಷ್ಟು ಜನನು ಒಂದೇ ಕಂಟ್ರಿಗೆ ಒಂದೇ ಟೈಮಲ್ಲಿ ಒಂದೇ ಡೆಸ್ಟಿನೇಷನ್ ಈ ಟೈಮಿಂಗಲ್ಲಿ ಯಾವ ರೀತಿ ಅದು ವಿತ್ ಫ್ಯಾಮಿಲಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾರಿಗೆ ಆದರೂ ಅನುಮಾನ ಬರೋದಿಲ್ವಾ? ಬುಕ್ ಮಾಡಿದಾರಂತೆ ಸರ್. ಮೇಡಮ್ ಅದು ಹಿಂಗೆ ಪ್ರಿಪರೇಷನ್ ಮಾಡ್ಕೊತಾ ಇದ್ದಾರೆ. 20ರಿಂದ 25 ಜನ ಫಾರಿನ್ ಟ್ರಿಪ್ಪು, ಒಂದು 30ರಿಂದ 40 ಜನ ರೆಸಾರ್ಟ್ಸು, ಇನ್ನು ಕೆಲವರು ನಮ್ಮ ಮಾಗಡಿ ಬಾಲಣ್ಣ ಅವ್ರು ಹೇಳಿದ್ರು, ಇಲ್ಲ ರೀ ನನಗೆ ಕ್ಷೇತ್ರದಲ್ಲಿ ಕೆಲಸ ಇದೆ, ನಾನು ಎಲ್ಗೂ ಏನು ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ನಾವು ಕೇಳಕ್ಕೆ ಬಯಸುವಂಥದ್ದು 140 ಜನದಲ್ಲಿ ಇಬ್ಬರು ಮೈನಸ್ ಮಾಡಿಬಿಟ್ರೆ ಇನ್ನೊಂದು 130 ಜನಕ್ಕೆ ಅವ್ರು ಟ್ರಾವೆಲಿಂಗ್ ಪ್ಲ್ಯಾನ್ ಕೊಟ್ಬಿಡಲಿ. ನಮಗೂ ಮಾಧ್ಯಮದವ್ರಿಗೂ ಈಸಿ ಆಗ್ತದೆ. ಯಾರು ಫಾರಿನಲ್ಲಿ ಇರ್ತಾರೆ ಅವ್ರನ್ನ ವೀಡಿಯೋ ಕಾಲಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋಣ, ಯಾರು ಇಲ್ಲೇ ಹತ್ತಿರದಲ್ಲಿ ರೆಸಾರ್ಟ್ ಇರ್ತಾರೋ ಅವ್ರನ್ನ ರೆಸಾರ್ಟಲ್ಲೋ ಕೇಳೋಣ, ಯಾರು ಗೋವಾದಲ್ಲಿ ಇರ್ತಾರೋ ಅವ್ರನ್ನ ಗೋವಾದಲ್ಲಿ ಕೇಳೋಣ. ಟೈಮಿಂಗ್ ನೋಡಿ, ಕರ್ನಾಟಕ ರಾಜ್ಯಕ್ಕೆ ಡೇ 1 ಇದರೇ ಬರ್ತಾ ಇದೆ. ಯಾರು ಸಿ ಎಂ, ಯಾರು ಸಿ ಎಂ, ಅದು ಬರೀ ಅದು ಬರೀ ಒಂದು ಪ್ರಶ್ನೆಯಾಗೇ ಉಳಿದಿತ್ತು.
ಬಟ್ ಈಗ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ತಿದ್ದಾರೆ ಅಂತ ಅನಿಸ್ತಾ ನೋಡಿ ಇದೆ. ನಿಮ್ಗೆ ನಾಟಿ ಕೋಳಿ ಸರಿ ಹೋಗ್ಲಿಲ್ಲ, ಈಗ ಮತ್ತೆ ಡಿನ್ನರ್ ಸರಿ ತಿನ್ನಿಸ್ಬೇಕು, ಹೋಗ್ಲಿಲ್ಲ. ಯಾಕಂದ್ರೆ ಇಬ್ರು ಮುನ್ಸ್ಕೊಂಡ್ರ ಅನ್ಸುತ್ತೆ ಇವತ್ತು ಅದನ್ನೇ ಹೇಳಿದ್ದು ಕಾರ್ಯಕ್ರಮದಲ್ಲಿ ನೋಡಿ, ಒಬ್ರಿಗೊಬ್ರು ಮುಖ ತಮ್ಮ ನೋಡ್ತಿರೋದು ಮಾಧ್ಯಮದಲ್ಲೇ ನಾನು ಮಾತಾಡ್ತಿರ್ಲಿಲ್ಲ. ಕುತ್ಕೊಂಡು ಹೇಳ್ತಾ ಇದ್ದೆ, ಈ ನಾಟಿ ಕೋಳಿ ಎಲ್ಲಿಂದ ಬಂದೋದೆ ಒಂದು ದೊಡ್ಡ ಕ್ವಶನ್ ಆಗೋಗ್ಬಿಟ್ಟಿತ್ತು ಅವ್ರಿಗೆ. ಎಲ್ಲ ಸರಿ ಹೋಯ್ತು ಅಂತ ಅಂದ್ಬಿಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟಿದ್ರು. ಇವತ್ತಿಗೆ ಏನಾದ್ರು ಸರಿ ಹೋಗಿದೆ, ಏನೂ ಸರಿ ಹೋಗಿಲ್ಲ. ಸೊ ಇಲ್ಲಿ ನಾವು ಒಂದೇ ಮುಗಿಸ್ಬಿಡ್ತೀನಿ ಮೇಡಮ್, ನಾವು ಕೇಳೋವಂಥದ್ದು 140 ಜನ ಇದ್ದಾರೆ. ಅವರೊಬ್ರು ಶಾಸಕರು ಬಂದು ಹೇಳ್ತಾರೆ ನಾನು ಎದೆ ಬಗೆದು ಬಿಡ್ತೀನಿ, ನಾನು ಪ್ರಾಣ ಕೊಡಕ್ಕೆ ಬೇಕಾದ್ರೆ ರೆಡಿ ಇದ್ದೀನಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ನಾನು ತಮ್ಮ ಮಾಧ್ಯಮ ಮುಖಾಂತರ ಒಂದು ಸಜೆಷನ್ ಕೊಡ್ತೀನಿ, ನಿಮ್ಮ ಹತ್ರ ಎಷ್ಟು ಶಾಸಕರ ಬೆಂಬಲ ಇದೆಯಲ್ವಾ ಅಷ್ಟು ಜನದ ಲಿಸ್ಟ್ ಕೊಟ್ಬಿಡಿ ಸಾಕು. ಎಸ್ ಮೇಡಮ್ ಅವರೇ, ಟ್ರಿಪ್ಪು ಪಾಪ ಯಾಕೋ ನಾಟಿ ಕೋಳಿ ತಿಂದಿದ್ದು ರಿವರ್ಸ್ ಹೊಡೆದಿದೆ ಅನ್ಸುತ್ತೆ, ಏನು ವರ್ಕೌಟ್ ಎಷ್ಟು ದಿನ ಆಗಿಲ್ಲ. ಇರುತ್ತೆ ಹೊಟ್ಟೆಗೆ? ನೀವು ಅದೇ ಅಲ್ವಾ, ಅಲ್ಲ ಪಾಪ ರಿವರ್ಸ್ ಹೊಡೆದಿದೆ, ಏನು ಕೆಲಸ ಮಾಡಿಲ್ಲ ಅದು. ನೀವು ಪ್ರತಿ ಸಲ ನಾಟಿ ಕೋಳಿ ತಿನ್ನಿಸಿ ಸಮಾಧಾನ ಮಾಡಕ್ಕಾಗತ್ತಾ? ಅದು ನಿಜಾನೇ, ಹಾ, ಖಂಡಿತ ಆಗಲ್ಲ. ಯಾಕೆಂದ್ರೆ ಬೇಕಾಗಿರೋದು ಸಿಗೋ ಮಟ್ಟ ಅವ್ರು ಪ್ರಯತ್ನ ಮಾಡೇ ಮಾಡ್ತಾರೆ. ಹಾ, ಮಾಡ್ಕೊಳ್ಳಿ. ಈಗ ಡಿ ಕೆ ಶಿವಕುಮಾರ್ ಅವ್ರು ಸುಮ್ಮನೆ ಕುತ್ಕೊಳಕ್ಕಾಗತ್ತಾ? ನಾಟಿ ಕೋಳಿ ತಿಂದ್ಬಿಟ್ಟಪ್ಪ ಇನ್ನೊಂದು ವಾರ ಮಾತಾಡಂಗಿಲ್ಲ, ಇನ್ನೊಂದು 10 ದಿನ ಮಾತಾಡಂಗಿಲ್ಲ ಅಂತೇಳಿ ಅವ್ರಿಗೆ ಬೇಕು, ಅವ್ರು ಟ್ರೈ ಮಾಡ್ತಾರೆ, ತಪ್ಪೇನೇ ಇಲ್ಲ. ಅವರೇ ಹೇಳಿದಾರಲ್ಲ, ಮಾತಾಡಿದ್ವಿ, ನಮ್ಮಿಬ್ಬರ ಮಧ್ಯೆ ಮಾತುಕತೆ ನಡೆದಿದೆ ಅಂತ. ಮಾಡ್ಕೊಳ್ಳಿ, ಎಲ್ಲಾನ ಒಕ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಕರ್ನಾಟಕದ ಜನತೆ ಇವತ್ತು ಇವರೇನಾದರೂ ಸಾಧನೆ ಮಾಡಿದರೆ, ಒಂದು ಹೇಳಿದಂತಹ ಮಾತು ಉಳಿಸ್ಕೊಟ್ಟಿದ್ರೆ, ಕರ್ನಾಟಕದ ಜನತೆ ಇವರ ಸಾಧನೆಯನ್ನು ಸಂಭ್ರಮಿಸಬೇಕಿತ್ತು 1000 ದಿನದ್ದು. ಇವ್ರ ಬಗ್ಗೆ ಹೇಳ್ಕೊಂಡು ಸಾಧನೆ ಮಾಡೋವಂಥದ್ದಲ್ಲ. ಕರ್ನಾಟಕದ ಜನತೆ ಇವ್ರ ರಿಪೋರ್ಟ್ ಕಾರ್ಡ್, 3 ವರ್ಷದ ರಿಪೋರ್ಟ್ ಕಾರ್ಡ್ ಇಲ್ಲಿವರೆಗೂ ಏನಾಗಿದೆ ಅದನ್ನಿಟ್ಕೊಂಡು ಅವರು ಸಮಾವೇಶ ಮಾಡಬೇಕಿತ್ತು. ಅಬ್ಬಾ ಎಂತಹ ಗವರ್ನೆನ್ಸು, ಎಂತಹ ಆಡಳಿತ ಯಂತ್ರ ಕೊಟ್ಟಿದೆ, ಎಲ್ಲವನ್ನೂ ನಮಗೆ ಹೇಳಿರೋ ಅಂಥ ಎಲ್ಲ ಮ್ಯಾನಿಫೆಸ್ಟೋನಲ್ಲಿ ಇರೋ ಅಂಥದ್ದು ಎಲ್ಲನೂ ಈಡೇರಿಸ್ತಾ ಇದ್ದಾರೆ. ಒಂದೊಂದೇ ಅದ್ಭುತವಾದಂತಹ ಸರ್ಕಾರ, ಅದ್ಭುತವಾದಂತಹ ಆಡಳಿತ ಅಂತ ರಾಜ್ಯದ ಜನ ಕೊಡಬೇಕು. ಅದು ಕನಸು ಮನಸ್ಸಿನಲ್ಲೂ ಇವರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆಯಿತಾ. ಈಗ ಇವ್ರಿಗಿರೋದು ಒಂದೇ ಅಜೆಂಡಾ, CM ಯಾರು. ಯಾಕೆಂದ್ರೆ ಕರ್ನಾಟಕದಲ್ಲಿ ಈಗ CM ಇಲ್ಲ, CM ಇಲ್ಲ, ನಾಪತ್ತೆ. ಯಾರು ಕರೆಕ್ಟ್ CM ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ಯಾರು ಮೇಡಮ್ ಹಿಂಗಂತೀರಾ? ಯಾಕೆಂದ್ರೆ ಮತ್ತೆ ಹಂಗಿದ್ದಾಗ ಏನಕ್ಕೆ ಮೇಡಮ್ ಇವ್ರುಗಳು ಬುಕ್ ಮಾಡ್ಕೊಂಡು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಏನಕ್ಕೆ ಮಾಡ್ತಾರೆ? CM ಇದ್ರೆ. ಯಾಕೆಂದ್ರೆ CM ಅನ್ನೋರು ಇಂಥದ್ದು ನಾನು ಬಡ್ಜೆಟ್ ಮಾಡ್ತಿದ್ದೀನಿ, ಕೂತ್ಕೊಳ್ರಿ ಎಲ್ಲರೂ, ಆಯ್ತಾ, ಎಲ್ಲರೂ ಕೂತ್ಕೊಳ್ರಿ. ನಿಮ್ಮ ಕ್ಷೇತ್ರಕ್ಕೆ ಏನೇನು ಅನುದಾನ ಬೇಕು, ಯಾವ ರೀತಿ ಎಷ್ಟು ಹಣ ಏನಕ್ಕೆ ಬಿಡುಗಡೆ ಆಗಬೇಕು, ಏನಕ್ಕೆ ತೆಗೆದಿಡಬೇಕು, ನಾವು ಕೂತ್ಕೊಳ್ಳಿ ಎಲ್ಲರೂ ಡೀಟೈಲ್ ಪ್ಲಾನಿಂಗ್ ಮಾಡೋಣ ಅಂತ ಕೂಡ್ಸ್ಕೊಳ್ಳೋ ಅಂತ ಅವಧಿ ಇದು.